ನಮಸ್ತೆ. ಕಾಡು ಮಳೆ, ಕಾಡಲ್ಲಿ ಆಕ್ಚುಲಿ ಮಳೆ ಜಾಸ್ತಿ. ಸೊ ನೀವು ನೋಡಿ ಅದನ್ನೇ ಟೈಟಲ್ ಮಾಡಿ ಸಿನಿಮಾ ಮಾಡ್ತಿದ್ದೀರಾ. ಸೊ ಈ ಕಾನ್ಸೆಪ್ಟ್ ಹೆಂಗ್ ಉಟ್ಕೊಂತು ಏನು ಅಂತ ಒಂದು ಸ್ವಲ್ಪ ನಮ್ಗೆ ಹೇಳೋದಾದ್ರೆ. ಕಾನ್ಸೆಪ್ಟು ಅಂದರೆ ಕಾಡು ಮಳೆ ಟೈಟ್ಲ್ ಆಮೇಲೆ ಇಟ್ಟಿದ್ದು ಸರ್. ಫಸ್ಟು ಒಂದು ಲೈನ್ ಕತೆ ಬಂತು. ಆ ಕಥೆನ ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಎಲ್ಲ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಾಡು ಮಳೆ ಅನ್ನೋ ಟೈಟ್ಲ್ ಬಂತು. ಸೊ ಕಥೆಯಲ್ಲೇ ಇದೆ ಕಾಡು ಮಳೆ. ಸೊ ಅವೆರಡೇ ಒಂದು ಮೇನ್ ಕ್ಯಾರೆಕ್ಟರ್ ನಮ್ಮದ್ರಲ್ಲಿ. ಸೊ ಅವೆರಡನ್ನೇ ಒಂದು ಟೈಟ್ಲ್ ಮಾಡಿ ಇಟ್ಟಿದ್ದೀವಿ ಕಾಡು ಮಳೆ. ಈಗ ನಾವು ನೋಡಿದಾಗ ಸುಮಾರು ಸ್ಕ್ಯಾಮ್ಗಳು ನಡೆಯುತ್ತೆ ಸರ್. ನೀವೇನೋ ಬ್ರೈನ್ ಸ್ಕ್ಯಾಮ್ನ ಮಾಡ್ಕೊಂಡಿದ್ದೀರಾ. ಕತೆ ಮಾಡ್ತಾ ಇದೆ ಸರ್, ನಾನೇನು ಮಾಡ್ತಾ ಇಲ್ಲ. ನಾನು ಮಾಡಿರೋ ಕತೆ ಸ್ಕ್ಯಾಮ್ ಮಾಡ್ತಾ ಇದೆ ಎಲ್ಲರೂ. ಸೊ ಈ ಸ್ಟೋರಿ ಯಾವ ಥರ ಉಟ್ಕೊಂತು ಸರ್? ಸರ್ ಸ್ಟೋರಿ ಅಂದರೆ ಒಂದು ಹೊಸದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಉಟ್ಕೊಂಡಿದ್ದ ಕತೆ ಇದು. ಸೊ ಎಲ್ಲ ರೀತಿ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ನನ್ನ ಮೊದಲನೇ ಒಂದು ಸಿನಿಮಾನ ಒಂದು ಬೇರೆ ರೀತಿ ಕತೆ ಮಾಡಬೇಕು ಯೋಚನೆ ಮಾಡಿದಾಗ ಸೊ ಈ ಕತೆ ಉಟ್ಕೊಂಡಿದ್ದು. ಓಕೆ. ಸೊ ಈ ಪಾತ್ರಗಳು ಅಂತ ಬಂದಾಗ ನಿಮ್ಮ ಆಯ್ಕೆಗಳು ಯಾವ ರೀತಿ ಆಯಿತು? ಪಾತ್ರ ತಗೊಳ್ಳೋದಿರ್ಬೋದು, ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾವ ಥರ ತಗೊಂಡ್ರಿ ಸಿನಿಮಾಗೆ? ಮುಂಚೆ ಕತೆ ಮಾಡ್ಬೇಕಾದ್ರೆ ಇಂಥದ್ದೇ ಹೀರೋಯಿನ್ ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸೊ ಕಥೆಯೆಲ್ಲ ಮುಗ್ದಾದ್ಮೇಲೆ ಈಗ ಅರ್ಥ. ಸೊ ಇವ್ನು ನನ್ನ ಮುಂಚೆಯಿಂದಲೂ ಫ್ರೆಂಡ್ ಜೊತೆ ಕೆಲಸ ಮಾಡಿದ್ದೀವಿ. ಸೊ ಇವನ್ನೇ ಹೀರೋ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಇತ್ತು. ಸೊ ಹಂಗಾಗಿ ಇವನಿಗೆ ಬಂದು ಕತೆ ಹೇಳಿದೆ, ಇವನು ಒಪ್ಕೊಂಡ. ಸೊ ಅದಾದ್ಮೇಲೆ ಹೀರೋಯಿನ್ನ ತುಂಬ ಆಡಿಷನ್ ಕಾಲ್ಸ್ ಎಲ್ಲ ಹಾಕಿದ್ದು. ಸೊ ಅವಾಗ ನಮ್ಮ ರೈಟರ್ ಕಡೆಯಿಂದ ಈ ಸಂಗೀತ ಫೋಟೋ ಬಂತು. ಸೊ ಬಂದು ನೋಡಿದಷ್ಟೇ ಕರೆಕ್ಟ್ ಇದು ಮ್ಯಾಚ್ ಆಗುತ್ತೆ ನಮ್ಮ ಫಾರೆಸ್ಟಿಗೆ, ಹೀರೋಯಿನ್ ಮ್ಯಾಚ್ ಆಗ್ತಾರೆ ಅಂತ ಹೇಳಿ ಸೊ ಒಂದು ಮೀಟಿಂಗ್ ಅರೇಂಜ್ ಮಾಡಿದೆ. ಹೋಗಿ ನೋಡಿದೆ ಅವ್ರನ್ನ ರಿಯಲ್ ಆಗಿ ನೋಡಿ. ಸೊ ಒಂದು ಮಾತಾಡಿದೆ ಅವ್ರ ಜೊತೆ. ಆ ಮಾತಾಡಿದಷ್ಟೇ ಒಂದು ಗೊತ್ತಾಯ್ತು ನನಗೆ, ಓಕೆ ಇದು ಕರೆಕ್ಟ್ ಸೂಟಬಲ್ ಅಂತ. ಸೊ ಅವ್ರನ್ನ ಫಿಕ್ಸ್ ಮಾಡಿದ್ದು. ಸೊ ಅದಾದ್ಮೇಲೆ ಇನ್ನು ಮಿಕ್ಕಿದ ಕ್ಯಾರೆಕ್ಟರ್ಗಳನ್ನೆಲ್ಲ ಎಲ್ಲ ಟೀಮ್ ಜೊತೆ ಡಿಸ್ಕಸ್ ಮಾಡ್ಕೊಂಡು. ಇನ್ನು ಒಂದು ಸ್ಟೋರಿ ಅಂತ ಮಾಡಿದಾಗ ನಿರ್ಮಾಪಕರು ಬೇಕಾಗ್ತಾರೆ. ಹೌದು. ಅಲ್ಟಿಮೇಟ್ ಆಗಿ. ಸೊ ನಿರ್ಮಾಪಕರು ಸಿಕ್ಕಿದೆ ಯಾವ ಥರ? ಇದು ಎಲ್ಲ ಕತೆ ಮಾಡಿದ್ಮೇಲೆ ಸೊ ಕತೆ ಮಾಡ್ಬೇಕಾದ್ರೆ ನಿರ್ಮಾಪಕರೇ ಇರಲಿಲ್ಲ ಸರ್. ಈಗ ನಾನೇ ನಿರ್ಮಾಪಕ ಅಂತ ಹೇಳಿ ನಾವೇ ಮಾಡೋಣ ಅಂತ ಹೇಳಿ ಸೊ ನಾನು, ನಮ್ಮ DOP ರಾಜು, ಆಮೇಲೆ ನಮ್ಮ ರೈಟ್ರು, ಸೊ ನಾವು 3 ಜನ ಕುತ್ಕೊಂಡು ಡಿಸ್ಕಸ್ ಮಾಡಿ ಕತೆ ಮಾಡಿದ್ವಿ ಇದನ್ನು. ಸೊ ಸ್ಟೋರಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಸ್ಟೋರಿ ಬೋರ್ಡ್ ಎಲ್ಲ ಆದಮೇಲೆ ಸೊ ನಮ್ಮ ರಾಜಪ್ರಸಾದ್ ಮೇಡಮ್ ಆಗಲಿ ಒಂದು ಕಾಲ್ ಮಾಡಿದೆ. ಸೊ ಇವರು ಮುಂಚೆನೇ ನನಗೆ ಪರಿಚಯ. ಸೊ ಒಂದು ಕಾಲ್ ಮಾಡಿ ಈ ರೀತಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅವ್ರೇನೋ ಬಿಸಿ ಇದ್ದೀನಿ, ನಾಳೆ ಬನ್ನಿ ಅಂತ ಹೇಳಿದ್ರು. ಸೊ ಓಕೆ, ನನಗೊಂದು ಇತ್ತು, ಹೋಗಿ ಬನ್ನಿ ಅಂತ ಹೇಳಿದಾರಲ್ಲ ಸದ್ಯಕ್ಕೆ ಅಂತ. ಸೊ ಮಾರನೇ ದಿನ ಹೋಗಿ ಒಂದು ಕತೆ ಹೇಳಿದೆ ಅವರಿಗೆ. ಸೊ ಈ ರೀತಿ ಒಂದು ಸ್ಟೋರಿ ಬೋರ್ಡ್ ನೋಡ್ಕೊಂಡು ಸೊ ಈ ರೀತಿ ಒಂದು ಕತೆ ಅಂತ ಹೇಳಿದೆ. ಅವರು ಕೇಳಿ ಇಂಪ್ರೆಸ್ ಆದ್ರು. ಒಂದು ಹಾಲಿವುಡ್ ಥರ ಸಿನಿಮಾ ಥರ ಇದೆ ಅಂತ ಅವ್ರಿಗೆ ಅನ್ನಿಸ್ತು. ಅದನ್ನು ಹೇಳಿದ್ರು. ಅವತ್ತು ಹೇಳಿದಷ್ಟೇ ನನಗೂ ಖುಷಿ ಆಯಿತು, ಮಾಡೋಣ ಮೇಡಮ್ ಜೊತೆಲಿ ಅಂತ ಹೇಳಿ. ಸೊ ನಾವು ಇವಾಗ ಟ್ರೈಲರ್ನ ನೋಡಿದ್ರೆ ಎಲ್ಲೂ ಕೂಡ ಅದು ಹೊಸಬ್ರ ಸಿನಿಮಾ ಅಂತ ಅನ್ಸಲ್ಲ. ಸೊ ಟ್ರೈಲರ್ ಕಟ್ಟಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ರ. ಸೊ ನಿಮಗೆ ಯಾವ ರೀತಿ ಇತ್ತು? ಈಗ ಟ್ರೈಲರ್ನ ಮಾಡೋದಿರ್ಬೋದು, ಸಿನಿಮಾ ಮೇಕಿಂಗ್ ಇರ್ಬೋದು. ಸೊ ಅದನ್ನ ನೀವು ನಾನು ಕೇಳ್ಬಿಟ್ಟು ನೀವು ರಿವ್ಯೂ ಮಾತಾಡೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿದೆ ಸರ್? ಅದು ನಾವು ನಿಜ ಹೇಳ್ಬೇಕು ಅಂದರೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ ಒಂದು 10 ಡೇಸ್, ಒಂದು 6 ಡೇಸ್ ಒಂದು ಶಾರ್ಟ್ ಕೂಡ ಓಕೆ ಮಾಡಿಲ್ಲ ನಾವು. ಸೊ ಆ ರೀತಿ ಇತ್ತು. ಒಂದೆರಡು ಸೀನ್ ಶೂಟ್ ಮಾಡ್ಕೊಂಡು ಬರ್ತಾ ಇದ್ವು. ಸೊ ಆ ಫಸ್ಟ್ ದಿನನೇ ಒಂದು ಶಾರ್ಟ್ ಹೇಳಿದ್ರೆ ಅದು ಗಿಂಬಲ್ ಪ್ರಾಬ್ಲಮ್. ಸೊ ಆ ಶಾರ್ಟ್ ತೆಗಿಯೋಕ್ಕಾಗಲ್ಲ ಅಂದರು. ಸೊ ಆ ಶಾರ್ಟ್ ಇಲ್ಲ ಅಂದ್ರೆ ಸೀನೇ ಮಾಡಲ್ಲ ನಾನು ಅಂತ ಹೇಳಿ ಪ್ಯಾಕಪ್ ಮಾಡ್ಕೊಂಡು ಬಂದು. ಸೊ ಫಸ್ಟ್ ದಿನ ಇಲ್ಲ. ಪ್ರೊಡ್ಯೂಸರ್ಗೆ ವಿಷಯ ಗೊತ್ತಿರಲಿಲ್ಲ, ಹೇಳ್ತಾ ಇರಲಿಲ್ಲ. ಮಾಡ್ತಾ ಇದೀವಿ ಅದು. ಸೆಕೆಂಡ್ ದಿನ ಒಂದು ನದಿ ಸೀಕ್ವೆನ್ಸ್ ಇತ್ತು, ಅಲ್ಲಿ ಶೂಟ್ ಮಾಡೋಣ ಅಂತ ಹೋದು. ಈ ಟ್ರೈಲರ್ ನೋಡಿರ್ಬೋದು ಶಾರ್ಟ್. ಅಲ್ಲಿ ಹೋದ್ರೆ ಅದು ಹಿಂದೂ ದಿನನೇ ಮಳೆ ಬಂದಿತ್ತು ಅಲ್ಲಿ. ಸೊ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿತ್ತು, ಅಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅಲ್ಲೂ ಪ್ಯಾಕಪ್ ಮಾಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಬಂದು. ಸೊ 3ನೇ ದಿನ ಹೋಗಿ ಒಂದು 2 ಸೀನ್ ಶೂಟ್ ಮಾಡಿದ್ವು. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಫುಲ್ ಮಳೆ ಬಂತು, ಪ್ಯಾಕಪ್ ಮಾಡ್ಕೊಂಡು ಬಂದು 2 ಸೀನ್ ಶೂಟ್ ಮಾಡಿದ್ವಿ ಇವತ್ತು ಅಂತ. ಸೊ ನಾನು ನನ್ನ ಫ್ರೆಂಡ್ ದೀಪೇಶ್ ಎಡಿಟರ್. ಸೊ ಅವರು ಸ್ಪಾಟ್ ಎಡಿಟಿಂಗ್ ಅಂತ ಕರ್ಕೊಂಡು ಹೋಗಿದ್ರು. ಸೊ ಅವ್ರು ಮತ್ತೆ ಲಾಡ್ಜಿಗೆ ಬಂದಾದ್ಮೇಲೆ ಎಡಿಟ್ ಮಾಡಿದ್ರು. ಎಡಿಟ್ ಮಾಡಿ ನೋಡಿದ್ರೆ ಒಂದು ಬೇರೆ ರೀತಿನೇ ಇತ್ತು. ನಾನು ಅಂದ್ಕೊಂಡಿದ್ದು ಬಂದಿರಲಿಲ್ಲ. ಸೊ ಅದಕ್ಕೆ ನಾನು DOP ಡಿಸ್ಕಸ್ ಮಾಡಿದೆ, ಈ ರೀತಿ ಎಲ್ಲ ವಿಜುವಲ್ಸ್ ಇದೇನು ಒಂದು ಬೇರೆ ರೀತಿನೇ ಇದೆ ಅಂದ್ರೆ ಅದಕ್ಕೆ ಆ ರೀತಿ ಬೇಕು, ಎಕ್ವಿಪ್ಮೆಂಟ್ಸ್ ಕೊಡಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿದ್ರು. ಮತ್ತೆ ಅವತ್ತು ನೈಟು ಬುಕ್ ಮಾಡಿ ಎಲ್ಲದನ್ನೂ ಮನದೇನು ತರಿಸಿ ಆ ರೀತಿ ಶೂಟಿಂಗ್ ಹೋದ್ವು. ಪ್ರತಿ ಸೀನು ಶೂಟ್ ಆದಮೇಲೆ ನೋಡ್ಕೊಂಡು ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ರೀಶೂಟ್ ಮಾಡ್ತಾ ಇದ್ವು. ಸೊ ಮಾಡಿದ್ದೇ ಮಾಡ್ತಾ ಇದ್ವು. ಸೊ ಒಂದು 10 ದಿನ ಆದಮೇಲೆ ಪಿಕಪ್ ಆಗಿದ್ದು ನಮ್ಮದು ಮಾಡೋದಕ್ಕೆ. ಸೊ ಈಗ ನನ್ನ ಕ್ವಶನ್ ಸರ್, ಹೀರೋ ಸರ್ಗೆ. ಸರ್ ಇವಾಗ ನೀವು ಕೂಡ ಹೊಸದಾಗಿ ಡೆಬ್ಯೂ ಮಾಡ್ತಾ ಇದ್ದಾರೆ ಮೂವಿಯಲ್ಲಿ. ಸೊ ಇವ್ರು ಈ ಥರ 10 ದಿನದಿಂದ ಯಾವುದೋ ಶಾರ್ಟ್ನ ಓಕೆ
ನಿಮ್ಗೆ ಏನು ಅನ್ನಿಸ್ತಿತ್ತು ಆ ಟೈಮಲ್ಲಿ? ಇಲ್ಲ ಸರ್, ಈಗ ಯಾವುದೇ ಕೆಲಸ ಆಗಲಿ, ನೀವು ಅದು ಹೊಸದು ಅಂದರೆ ಇಟ್ ಟೇಕ್ ಸಮ್ ಟೈಮ್. ನೀವು ಪ್ರಿಪ್ರೇಷನ್ಗಾಗಲಿ ಅಥವಾ ನೀವು ಏನು ಮಾಡಬೇಕು ಅನ್ನೋದಕ್ಕೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅದಕ್ಕೆ. ಸೊ ಅದಕ್ಕೋಸ್ಕರ 10 days ತೊಗೊಂಡ್ರು. ಅದು ಹೀರೋಯಿನ್ ಪೋರ್ಷನ್ ಇತ್ತು ನಂದಿರಲಿಲ್ಲ. ಸೊ ನಾನು ವರ್ಕ್ಶಾಪಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೆ. ನನಗೆ ಅಪ್ಡೇಟ್ಸ್ ಬರ್ತಾ ಇತ್ತು, ಎಲ್ಲ ಶಾಕಿಂಗ್ ಅಷ್ಟೇ. ಸಂಜೆ ಬರ್ತಾ ಇದ್ರು, ಬಂದಾದ್ಮೇಲಿಂದ ಎಷ್ಟಾಯ್ತು ಅಂತಂದ್ರೆ ಏನೂ ಆಗಿಲ್ಲ ಅಂತ ಇದ್ರು. ಆ ರೀತಿ 10 ದಿನ ನಡೆದಿದೆ. ಅದಾದ್ಮೇಲಿಂದ ಅದು ಡೈಲಿ ಮಾಡಾದ್ಮೇಲಿಂದ ಗೊತ್ತಾಯ್ತು ಏನು ಮಾಡಬೇಕು, ಸೊ ಹೇಗೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೆಲ್ಲ ಕ್ಲಾರಿಟಿ ಸಿಗ್ತಾ ಹೋಯ್ತು. ಸೊ ಅದಾದ್ಮೇಲಿಂದ ಪಿಕಪ್ ಆಗ್ತಾ ಇದೆ. ಸೊ ಇನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋದು, ನೀವು ಬೇಸಿಕಲಿ ಫಸ್ಟ್ ಏನು ಮಾಡ್ತಿದ್ರಿ? ಇವಾಗ ಆ್ಯಕ್ಟಿಂಗ್ ಅಂತ ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಮುಂಚೆ ಏನಾಗಿದೆ ಮತ್ತು ನಿಮ್ದು ಏನೋ ಟ್ರೈನಿಂಗ್ ಏನಾದ್ರು ಮಾಡಿದ್ರಾ? ಸೊ ಟ್ರೈನಿಂಗ್ ಅಂತ ಏನಿಲ್ಲ, ನಮ್ಮ ತಾತ ಇದ್ರು, ಅವರು ಊರುಗಳಿಗೆ ಹೋಗಿ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು ಅವಾಗ. ಸೊ ಅವ್ರನ್ನ ಚಿಕ್ಕ ವಯಸ್ಸಿನ ನಾನು ನೋಡಿದ್ದೆ. ಸೊ ನನಗೆ ಅದೊಂದು ಆಸೆ ಇತ್ತು, ನಾನು ಮಾಡಬೇಕು, ಥಿಯೇಟರ್ ಮಾಡಬೇಕು, ಇದನ್ನೆಲ್ಲ ಮಾಡಬೇಕು ಅಂತ. ಯಾವ ಟ್ರೈನಿಂಗ್ ಅಂತ ಯಾವುದಕ್ಕೂ ಹೋಗಿಲ್ಲ, ಬಟ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು, ಏನು ಅವಶ್ಯಕತೆ ಇತ್ತು, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಆಮೇಲೆ ನಾನು ಬೇಸಿಕ್ಲಿ ಇಂಜಿನಿಯರ್, CS ಮಾಡಿದ್ದೀನಿ, CS ಇಂಜಿನಿಯರ್. ಅದಾದ್ಮೇಲಿಂದ ನನ್ನ ಪ್ರೊಫೆಷನ್, ನನ್ನ ಪ್ಯಾಷನ್ ಇದ್ದಿದ್ದು ಆ್ಯಕ್ಟಿಂಗಲ್ಲಿ. ಸೊ ಅದಕ್ಕೋಸ್ಕರ ಒಬ್ಬ ಒಳ್ಳೆ ಎಂಟರ್ಟೈನರ್ ಆಗಬೇಕು ಅನ್ನೋದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡು. ಆ್ಯಕ್ಚುಲಿ ಮೊನ್ನೆ ದುನಿಯಾ ವಿಜಯ್ ಅವರು ಹೇಳ್ತಿದ್ರು, ಎಜುಕೇಷನ್ ಆಗಿರೋರು ತುಂಬ ತಿಳ್ಕೊಂಡಿರೋರು ನಮ್ಮ ಫೀಲ್ಡಿಗೆ ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು DOP ಆಗಿ, ಸೊ ನೀವು ನಿಮ್ಮ ವರ್ಕ್ ಇರಲಿ ಸೊ ಸರ್, ಇನ್ನು ನಿಮ್ಮ ವರ್ಕ್ ಬಗ್ಗೆ ನಾವು ಮಾತಾಡೋದಾದ್ರೆ, ವಿಜುವಲ್ಸ್ ಟ್ರೈಲರಲ್ಲಿ ನೋಡೋದು ನೆಕ್ಸ್ಟ್ ಲೆವೆಲ್ಗೆ ಬಂದಿದೆ. ಅದ್ರ ಬಗ್ಗೆ ಯಾರು ಡೌಟ್ ಇಟ್ಕೊಳ್ಳೋಂಗೆ ಇಲ್ಲ. ಸೊ ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ನೀವು DOP ಆಗಿ ವರ್ಕ್ ಮಾಡಿದ್ದು? ತುಂಬ ಚೆನ್ನಾಗಿತ್ತು ಸರ್. ಅದು ಉತ್ತರ ಕನ್ನಡದಲ್ಲಿ ಇರೋದು ಫಾರೆಸ್ಟು. ಅದು ನೋಡಿದಾಗಲೇ ನಮ್ಗೆ ಅನ್ನಿಸ್ತು ಈ ಫಾರೆಸ್ಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ರೀತಿ ಕೂಡ ಬಂದಿದೆ. ಅದೇ ರೀತಿ ಅಷ್ಟು ಚಾಲೆಂಜಿಂಗ್ ಆಗಿ ಇತ್ತು ಕೂಡ. ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಫುಲ್ ಕಸ ಹೋಗ್ತಿತ್ತು. ನಮ್ಮ ಲೈಟೆಲ್ಲ ಅರೇಂಜ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆಲ್ಲ ಆಗ್ತಿತ್ತು, ಮಳೆ ಬಂದ್ಬಿಡ್ತಿತ್ತು. ಆಮೇಲೆ ಹಾವುಗಳು ಆ ಥರ ಎಲ್ಲ ಇದ್ದಿದ್ದು ಚಾಲೆಂಜಿಂಗ್ ಆಗಿತ್ತು. ಪ್ಲಸ್ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಎಷ್ಟು ದಿನ, ಎಷ್ಟು ದಿನ ಶೂಟ್ ಆಯಿತು ಸಿನಿಮಾ ಓವರಾಲ್? ಅದೇ ನಾವು ಒಂದು 50 days ಅಲ್ಲಿ ಮುಗಿಸ್ಕೋಬೇಕು ಅಂದ್ಕೊಂಡು ಹೋಗಿದ್ದು. 50 days ಅಷ್ಟನ್ನು ಮುಗಿಸ್ಕೊಂಡು ಬರೋಣ ಅಂತಿದ್ದು. ಅದಾದ್ಮೇಲೆ ಅಲ್ಲಿ ಎಲ್ಲಿ ಮಧ್ಯಾಹ್ನ ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತಿತ್ತಲ್ಲ, ಅಷ್ಟು ಸೀನ್ಗಳು ನಮ್ಗೆ ಆಯ್ತಾ? ಅದಾದ್ಮೇಲೆ ಒಂದು 85 days ಆಯ್ತು. 85 days ಆಯ್ತು. ಆಮೇಲೆ ಮತ್ತೆ ಅಷ್ಟೆಲ್ಲ ಮಾಡಿದೀವಿ ಅಂತ ಪ್ರೊಡ್ಯೂಸರ್ ಜೊತೆ ಎಲ್ಲ ಗೊತ್ತಾಗಿದೆ. ಮಾಡಕ್ ಬರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಈಗ ಈ ಸಿನಿಮಾ ಅಂತ ಬಂದಾಗ, ಈಗ ನೀವು ಅಲ್ಲಿಗೆ ಈಗ ಏನೇ ತಗೊಂಡೋಗ್ಬೇಕು ಅಂತಂದ್ರೂ ಮ್ಯಾನ್ ವರ್ಕ್ ತಗೊಂಡೋಗ್ಬೇಕಾಗುತ್ತೆ. ಎಷ್ಟು ಲಿಮಿಟೆಡ್ ಲೈಟ್ಸ್ ಏನಾದ್ರು ಯೂಸ್ ಮಾಡ್ತಿದ್ವಾ ಅಥವಾ ಏನ್ ತಗೊಂಡು ಹೋಗ್ತಿದ್ರಿ? ಲೈಟ್ಸ್ ಇತ್ತು, ಮತ್ತೆ ಅಷ್ಟು ತುಂಬಾ ಜನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಆ ಬ್ಯೂಟಿ ಹಾಳಾಗ್ಬಿಡುತ್ತೆ. ಅಷ್ಟು ಜನ ಓಡಾಡಿದ್ರೆ ಆ ಕಡೆ ಫ್ರೇಮ್ ಈ ಕಡೆ ಫ್ರೇಮ್ ಅಂತ ಬಂದಾಗ, ಈಗ ಇಲ್ಲಿ ಶೂಟ್ ಮಾಡ್ತಿದ್ದೀವಿ, ಇಲ್ಲಿ ಹಿಂದೆ ನಿಂತಿರ್ತಾರೆ ಫುಲ್ಲು, ಮತ್ತೆ ಆ ಕಡೆ ಹೋದಾಗ ಇದು ಫುಲ್ ಹಾಳಾಗೋಗಿರುತ್ತೆ. ಅಷ್ಟು ಜನನ ನಾವು ಮೇಂಟೈನ್ ಮಾಡೋದು ಕಷ್ಟ. ಅದಕ್ಕೆ ಎಷ್ಟು ಜನ ಬೇಕು ಕರೆಕ್ಟಾಗಿ ನೋಡ್ಕೊಂಡು ಆ ಥರ ಎಲ್ಲ ಮಾಡಿದ್ವಿ. ಐ ಮೀನ್ ಪ್ರೊಡ್ಯೂಸಿಂಗ್ ಅಂತ ಬಂದ್ರೆ, ಸೊ ನೀವು 4 ಜನ ತಂಡದಲ್ಲಿದೆ ಪ್ರೊಡ್ಯೂಸಿಂಗ್. ಈ ಕಾನ್ಸೆಪ್ಟ್ ನ ಓಕೆ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಏನಕ್ಕೆ ಅನ್ನಿಸ್ತದೆ? ಯಾಕಂದ್ರೆ ಇದು ಫಸ್ಟ್ ಮೂವಿ. ಸೊ ಫಸ್ಟ್ ಮೂವಿ ಅಂತ ಬಂದಾಗ ಯೂಶಲಿ ಏನ್ ಮಾಡ್ತಾರೆ, ಒಂದು ಒಳ್ಳೆ ಹೊಸಬ್ರನ್ನ ಹಾಕೊಳ್ಳೋದಕ್ಕಿಂತ ಯಾರಾದ್ರೂ ಸೇಫ್ ಆಗಿರೋರ್ನ ಹಾಕೋಬೇಕು, ಈ ತರದೆಲ್ಲ ಇರುತ್ತೆ ತಲೆಯಲ್ಲಿ. ಸೊ ನೀವು ಹೊಸಬ್ರನ್ನ ಹಾಕೊಂಡಿದ್ರ ಅಂತಂದ್ರೆ ನಿಮ್ಗೆ ಏನಕ್ಕೆ ಅದು ಟ್ರಿಗರ್ ಆಯ್ತು? ಹೊಸಬ್ರನ್ನ ಹಾಕೊಂಡ್ರು ನಮ್ಗೆ ಸಿನಿಮಾ ಚೆನ್ನಾಗಿ ಆಗುತ್ತೆ ಅಥವಾ ಕತೆ ಮೇಲೆ ಏನಾದ್ರು ನಂಬಿಕೆ ಇತ್ತ? ಯಾವ ತರ ಏನ್ ಅನ್ನಿಸ್ತು ನಿಮ್ಗೆ? ಕತೆ ಮೇಲೆ ನಂಬಿಕೆ ಸರ್. ಕತೆ ಮೇಲೆ ಮತ್ತೆ ಇವರು ವರ್ಕ್ ಇದೆಯಲ್ಲ, ಸಮರ್ಥವಾದ ವರ್ಕ್ ಇದೆ, ಅವರು ಚೆನ್ನಾಗಿ ನೋಡಿದ್ದೀನಿ. ಅದು ಕೆಲಸ ಮಾಡಿದ್ದಕ್ಕೆ ನಾನು ಹಿನ್ನೆಲೆ ನೋಡಿದ್ದೀನಿ. ಅದಕ್ಕೆ ತುಂಬ ಖುಷಿ ಆಯಿತು. ಜೊತೆಗೆ ಏನೇನು ಅಂದರೆ ನನಗೆ ಒಂದು ಸಿನಿಮಾ ಪ್ರೇಮಿ ನಾನು. ತುಂಬ ಫಿಲ್ಮ್ಗಳು ನೋಡಿದ್ದೆ. ಉಪೇಂದ್ರ ಅವರಂದ್ರೆ ಭಾಳ ಇಷ್ಟ ಆಗುತ್ತೆ. ಎಲ್ಲರೂ ಕನ್ನಡ ಶಿವಣ್ಣ, ಪುನೀತ, ಪಂಚಪ್ರಾಣ ಅಂಥದ್ರಲ್ಲಿ ನಮಗೆ ನಾವು ಯಾಕೆ ಬಂದು ಲ್ಯಾಂಡಿಗೆ ಬರೋಣ ಬರಬಾರ್ದು ಅಂತ ಒಂದು ಮನಸ್ಸಲ್ಲೇ ಇತ್ತು ನನಗೆ, ಬರಬೇಕು ನಾನು ಅಂತ. ಆವಾಗ ಆಕಸ್ಮಿಕವಾಗಿ ನಮಗೆ ಇವರು ನಮ್ಮ ಡೈರೆಕ್ಟರ್ ಸಹ ಸಿಕ್ಕಿದ್ರು. ಕಥೆನೂ ಕೇಳಿದೆ, ತುಂಬ ಖುಷಿ ಆಯ್ತು ಸರ್. ಎಕ್ಸೈಟ್ಮೆಂಟ್ ಆಯಿತು. ಒಂದು ಒಳ್ಳೆ ಕತೆ ಮಾಡಿದ್ದಾರೆ. ಅದು ಏನು ಅಂದರೆ ನಮ್ಮ ಊರು ಆ ಕಡೆ ಹಳ್ಳಿಗೆ, ಈಗ ಸಿಗಂದೂರು ಆ ಕಡೆ ಕಾಡಲ್ಲಿ ಬೆಳೆದು ಬಂದವ್ರು ನಾವೆಲ್ಲ. ಈಗ ಇಲ್ಲಿ ಬಂದು ಭಾಳ ವರ್ಷ ಆಯಿತು. ಅಂದರೆ ನಮ್ಮ ಪ್ರಾಪರ್ ಎಲ್ಲ ಅಲ್ಲೇ ಇರುತ್ತಲ್ಲ. ನಮ್ಮ ಊರದೇ ಕತೆ ಮಾಡ್ತಾ ಇದ್ದಾರೆ, ಯಾಕೆ ನಾವು ಬಂಡವಾಳ ಹಾಕಬಾರ್ದು ಅಂತ ಅನಿಸ್ತು ನನಗೆ. ಸರಿ,
ಈ ಟ್ರೈಲರ್ ಎಲ್ಲ ನಾವು ನೋಡ್ತಾ ಇದ್ರೆ ನೀ ಮಾಯೆ ಒಳಗೋ ಮಾಯೆ ನಿನ್ನೊಳಗೋ ಅಂತ ಭ್ರಮೆ ಈ ಕಾನ್ಸೆಪ್ಟ್ಗಳನ್ನೆಲ್ಲ ತಗೊಂಡ್ಬಂದಿದ್ದೀರಾ. ಸೊ ನಾನೇನು ಅವಳು ಆ ಥರದ್ದೆಲ್ಲ ಬರುತ್ತೆ ಸಿನಿಮಾನಲ್ಲಿ. ಸೊ ಆ ಹೀರೋಯಿನ್ ಅದನ್ನ ಯಾವ ರೀತಿ ಕ್ಯಾರಿ ಮಾಡಿದ್ರು, ಯಾವ ರೀತಿ ಇತ್ತು ನಿಮಗೆ ಸೆಟ್ಟಲ್ಲಿ? ಸೆಟ್ಟು ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ಆಗಿರೋದು. ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಟೆಕ್ನಿಷಿಯನ್ಗಳಿಗೂ ಒಂದು ತಲೆ ಬಿಟ್ಟಿದ್ದು ಇದೆ. ಎಲ್ಲರೂ ಅದೇ ಏನ್ ಮಾಡಿದ್ದೆ ಮಾಡ್ತಾರೆ, ಬರೀ ಹೀರೋಯಿಂದೇ ಮಾಡ್ತಾರೆ, ಇಲ್ಲೂ ಅವಳೇ ಇರ್ತಲ್ಲ ಅಲ್ಲೂ ಈ ರೀತಿ ಎಲ್ಲ ಶೂಟಿಂಗ್ ಅಲ್ಲೇ ತಲೆ ಕೆಡಿಸ್ಕೊಂಡಿದ್ದಾರೆ ತುಂಬಾ ಜನ. ಸೊ ಆ ಕಥೆನೇ ಆಗಿರೋದು ಸರ್. ಅದನ್ನೆಲ್ಲ ನೀವು ಸಿನಿಮಾ ನೋಡಿದ್ರೆ ಏನು ಅಂತ ಕ್ಲಾರಿಟಿ ಸಿಗುತ್ತೆ. ನನ್ನ ಡೈರೆಕ್ಷನ್ ಟೀಮ್ ಅಂತೂ ಯಾರಿಗೆ ಯಾವ ಕಾಸ್ಟ್ಯೂಮ್ ಹಾಕ್ಬೇಕು ಏನು ಅನ್ನೋದು ಯಾರಿಗೂ ತಲೆಯಲ್ಲಿ ಇರ್ತಾ ಇರಲಿಲ್ಲ. ಹೌದು, ಅವ್ರೆಲ್ಲ ನನ್ನ ಜವಾಬ್ದಾರಿನೇ ಕೊಟ್ಬಿಟ್ಟಿದ್ರು. ಸೊ ಅದು ಏನಿದೆ ಸರ್ ನೀವೇ ನೋಡ್ಕೊಂಬಿಡಿ, ನಾವು ಬೇಕಾದ್ರೆ ಸೆಟ್ಟಲ್ಲಿ ಇರ್ತೀವಿ, ಆಗಲ್ಲ. ಇನ್ನು ಅದು ನಾವು ಟ್ರೈಲರ್ ನೋಡ್ತಾ ಮಾತಾಡೋದಾದ್ರೆ ನೀವು ಅದ್ರಲ್ಲಿ ಸುಮಾರು ಶಾರ್ಟ್ಸ್ ಇದೆ. ಈಗ ಡ್ರೋನ್ ಶಾರ್ಟ್ಸ್ ಇರ್ಬೋದು, ಈ ಥರದ ಒಂದಷ್ಟು ಈ ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ಸ್ ಅಂತ ನೀವೇನು ಕರಿತೀರೋ ಆ ಥರದ ಶಾರ್ಟ್ಸ್ ಎಲ್ಲ ತುಂಬಾ ತಗೊಂಡಿದ್ದೀರಾ. ಸೊ ಆ ಶಾರ್ಟ್ಸ್ ಮತ್ತೆ ಇನ್ನು ಕಾಡಿನ ಶಾರ್ಟ್ಸ್ ಎಲ್ಲ ಒಂದೇ ಕಡೆ ಶೂಟ್ ಮಾಡಿರೋಂಥಲ್ಲ ಅಥವಾ ಸಪ್ರೇಟ್ ಬೇರೆ ಬೇರೆ ಕಡೆ? ಸಪ್ರೇಟ್ ಸರ್. ಅಂದ್ರೆ ಕತೆಗೆ ಈ ಡ್ರೋನ್ ಶಾಟ್ ಅಂದಷ್ಟೇ ಸುಮ್ಮನೆ ಬೇಕು ಅಂತ ಯಾವುದೋ ಹಾಕಿಲ್ಲ. ಕತೆಗೆ ಸಂಬಂಧಪಟ್ಟಂಗೆ ಶಾರ್ಟ್ಸ್ ಇರೋದು ಅದು. ಎಲ್ಲ ಕಡೆ ಅಂದ್ರೆ ಈಗ ಸೀನ್ ಎಲ್ಲೆಲ್ಲಿ ನಡೆಯುತ್ತೆ ಇಡೀ ಫಾರೆಸ್ಟ್ ಅಲ್ಲಿ ಅಲ್ಲೇ ಶೂಟ್ ಮಾಡಿರೋದು. ಓಕೆ, ಇನ್ನು ಈ ಮತ್ತಿಘಟ್ಟ ಫಾರೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ರೆ ಅಲ್ಲಿ ಹೋದವ್ರು ಯಾರು ವಾಪಸ್ ಬಂದೇ ಇಲ್ಲ ಇವತ್ತಿನವರೆಗೂ. ಅದು ಎಷ್ಟು ರಿಯಲ್ ಆಗಿದೆ ಮತ್ತೆ ಅದನ್ನ ನಿಮ್ಮ ಸಿನಿಮಾನ ನೀವು ಅಳವಡಿಸ್ಕೊಂಡಿದ್ದೀರಾ? ಹೌದು, ಕರೆಕ್ಟ್ ಅಲ್ಲ? ಸೊ ಆ ಕಾನ್ಸೆಪ್ಟ್ ಮೇಲೆ ನೀವು ಈಗ ವರ್ಕ್ ಮಾಡಿದ್ರ ಅಂತಂದ್ರೆ ಇಲ್ಲಿ ಕೂಡ ಅದೇ ತರದ ಒಂದಷ್ಟು ಕಾನ್ಸಿಕ್ವೆನ್ಸಸ್ ನಡ್ಕೊಂಡು ಹೋಗುತ್ತೆ ಸಿನಿಮಾದಲ್ಲಿ. ಸೊ ಹೀರೋ ಅವರ ಪಾತ್ರ ಎಷ್ಟು ಹತ್ರ ಇದೆ ಅದಕ್ಕೆ, ಮತ್ತೆ ಹೀರೋಯಿನ್ ಅವರ ಪಾತ್ರ ಎಷ್ಟು ಹತ್ರ ಇದೆ? ತುಂಬಾನೇ ಹತ್ರ ಇದೆ ಸರ್. ಅಂದ್ರೆ ಈಗ ಆ ಜಾಗಕ್ಕೆ ಯಾರು ಹೋದವ್ರು ವಾಪಸ್ ಬಂದಿಲ್ಲ ಅಂದ್ರೆ ಸೊ ಅಲ್ಲಿಗೋ ತಿಳ್ಕೊಂಡು ಮಾಡಕ್ಕಂತೂ ಆಗಲ್ಲ. ಸೊ ಆ ಜಾಗದ ಮೇಲೆ ಕಲ್ಪನೆ ಬಿಟ್ಬೋದು ಒಂದು ನಮ್ಮಲ್ಲಿ. ಸೊ ಆ ಒಂದು ಕಲ್ಪನೆ ಇಟ್ಕೊಂಡು ಮಾಡಿಲ್ಲ. ಈ ರಿಸರ್ಚ್ ಪ್ರಾಸೆಸ್ ಹೆಂಗ್ ನಡೀತದೆ? ನಾನು ನಮ್ಮ ರೈಟ್ರು ಇದು ಮಾಡಿದಾಗ ಫಸ್ಟ್ ಕತೆ ಶುರು ಮಾಡಿ ಇದೆಲ್ಲ ಮಾಡಿದಾಗ ಈ ರೀತಿ ಜಾಗಗಳು ಇದಾವ ಹಂಗಂತ ರಿಸರ್ಚ್ ಮಾಡೋದು. ಅವಾಗ ಸಿಕ್ಕಿದ್ದದು. ಸೊ ಅದನ್ನೇ ಹಿಡ್ಕೊಂಡು ಕತೆ ಮಾಡಿದ್ದಲ್ಲ. ಸೊ ನಾವು ಕತೆ ಬರ್ದಾದ್ಮೇಲೆ ಆ ಜಾಗದ ಬಗ್ಗೆ ಇದು ಮಾಡೋದು. ಸೊ ಓಕೆ ಈ ತರ ಜಾಗ ಇದೆ ಹಂಗಿದ್ರೆ ನಾವು ಧೈರ್ಯವಾಗಿ ಇದನ್ನು ಮಾಡ್ಬೋದು ಅಂತ ಹೇಳಿ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಏನಾದ್ರು ಹರ್ಡಲ್ಸ್ ಆ ಥರ ಏನಾದ್ರು ಬಂತ ಸರ್? ಅಂದ್ರೆ ಈಗ ಸಿನಿಮಾನಲ್ಲಿ ಯೂಶಲ್ ಆಗಿ ಬರೋದು ಒಂಥರ, ಈಗ ನೀವು ಹೇಳಿದ್ರೆ 10 ದಿನ ಸ್ಟಾರ್ಟಿಂಗ್ ಅಲ್ಲಿ ಏನೋ ಪ್ಯಾಕಪ್ ಆಯ್ತು ಕಾರಣಾಂತರಗಳಿಂದ, ಆ ಥರದಲ್ಲ. ಈಗೇನಾದ್ರು ನಿಮ್ಗೆ ಈ ನೀವು ಟ್ರೈಲರ್ ಹೇಳ್ದಂಗೆ ಈ ಆಧ್ಯಾತ್ಮ ಭ್ರಮೆ ಈ ಥರಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನಾದ್ರು ಅನ್ನಿಸ್ತಿತ್ತ ಸೆಟ್ಗಳಲ್ಲಿ? ಇಲ್ಲ, ಒಂದು ಸೀನ್ ಅನ್ಸಿತ್ತಂಗೆ. ಯಾವ್ದು ಏನಾದ್ರು ಹೇಳ್ಬೋದಾ? ಒಂದು ಸರಿ ದೇಜಾವು ಅನ್ನೋ ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತು. ಸೊ ಇದು ಮುಂಚೆನೆ ಜಾಗ ನೋಡಿದೀವಿ ಅಂತ ಅನ್ಸುತ್ತೆ. ಆ ರೀತಿ ಎಲ್ಲ ಜೀವನದಲ್ಲೂ ಒಂದಾಗುತ್ತೆ. ಮುಂಚೆನೆ ಮಾತಾಡಿದ್ದು ಅಂತ ಅನ್ಸುತ್ತೆ. ಆ ರೀತಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ, ಸೊ ಆ ಜಾಗದಲ್ಲಿ ಒಂದು ಕಾನ್ಸೆಪ್ಟ್ ಅನ್ನಿಸ್ತದು. ಒಂದು ನನ್ನ ತಲೆಗೆ ಬಂತು. ಸೊ ಒಂದು 5 years ಆದ್ಮೇಲೆ ಈ ಜಾಗದಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂತ ಒಂದು ಸೆಕೆಂಡ್ ಏನು ಒಂದು 5 ನಿಮಿಷ ಅದೇ ತಲೆಯಲ್ಲಿ ಇತ್ತು. ಸೊ ಈಗ ಶೂಟ್ ಮಾಡ್ತೀವಿ ಏರೇ ಬೇರೆ, ನಾವು ಮತ್ತೆ ಶೂಟ್ ಮಾಡ್ತೀವಿ ಏರೇ ಬೇರೆ, ಆ ರೀತಿ ಅನ್ನಿಸ್ತು. ಅದನ್ನ ನಾನು ರೈಟರ್ ಕರೆದು ಹೇಳಿದೆ, ಈ ರೀತಿ ಅನ್ನಿಸ್ತಾ ಇದೆ ನನಗೆ ಈ ಜಾಗದಲ್ಲಿ ಅಂತ. ಅದೊಂದು ರಿಯಲ್ ಆಗಿ ಅನಿಸಿತ್ತು ಆ ಜಾಗದಲ್ಲಿ ನನಗೆ. ಸರ್ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ಥರ ಇತ್ತು ಈ ಪಾತ್ರಕ್ಕೆ? ಸರ್ ಪಾತ್ರದ ಪ್ರಿಪ್ರೇಷನ್ ಬಂದರೆ ಸ್ವಲ್ಪ ಚಾಲೆಂಜಿಂಗ್ ಪಾತ್ರನೇ ಇತ್ತು. ಯಾಕೆಂದರೆ ನಾವು ಇಲ್ಲಿವರೆಗೆ ಏನು ನೋಡಿದೀವಿ ಅದನ್ನು ಬಿಟ್ಟು ಮಾಡಬೇಕಾಗಿತ್ತು ಕೆಲಸನ. ಸೊ ಅದಕ್ಕೋಸ್ಕರ ಇವರಿಂದ ಮತ್ತು ಕಾರ್ತಿಕ್ ಸರ್ ಇಂದ ಇಬ್ಬರಿಂದನೂ ಇನ್ಪುಟ್ಸ್ ತಗೊಂಡು ಯಾವ್ಯಾವ ರೀತಿ ಕ್ಯಾರೆಕ್ಟರ್ ಇರಬೇಕು, ಆ ಕ್ಯಾರೆಕ್ಟರ್ಗೆ ಏನೇನು ಗೊತ್ತಿರುತ್ತೆ, ಅವನು ಯಾವ್ಯಾವ ರೀತಿ ಅದನ್ನು ಹೇಳ್ತಾನೆ. ಅವ್ನ ಸ್ಪೆಷಾಲಿಟಿ ಏನು ಅಂದರೆ ಅವನು ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಆಗಿರ್ತಾನೆ. ಸೊ ಅವ್ನಿಗೆ ಸೈನ್ಸಲ್ಲಿ ಸುಮಾರು ವಿಷಯಗಳು ಗೊತ್ತಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸ್ಪಿರಿಚುವಾಲಿಟಿಲೂ ಗೊತ್ತಿರುತ್ತೆ. ಈಗ ನೀವು ಸತ್ತ ಮೇಲೆ ಎಷ್ಟೋ ಪ್ರಶ್ನೆಗಳಿಗೆ ಸೈನ್ಸಲ್ಲಿ ಉತ್ತರ ಇಲ್ಲ. ಈಗ ಸತ್ತ ಮೇಲೆ ಏನಾಗುತ್ತೆ ಅನ್ನೋದು ಸೈನ್ಸಲ್ಲಿ ಇಲ್ಲ, ಬಟ್ ಸ್ಪಿರಿಚುವಾಲಿಟಿ ಆಧ್ಯಾತ್ಮದಲ್ಲಿದೆ. ಸೊ ಅದೆಲ್ಲ ಅವ್ನಿಗೆ ಗೊತ್ತಿರುತ್ತೆ. ಸೊ ಎರಡನ್ನೂ ತಿಳ್ಕೊಂಡಿರೋನು ಜಗತ್ತನ್ನ ಬೇರೆ ಡೈಮೆನ್ಷನ್ ಅಲ್ಲಿ ನೋಡ್ತಾ ಇರ್ತಾನೆ. ಸೊ ಅವನು ಆ ಕಾಡಲ್ಲಿ ಸಿಗಾಕೊಂಡಾಗ ಅದರಿಂದ ಹೇಗೆ ಟ್ಯಾಕಲ್ ಮಾಡ್ಕೊಂಡು ಬರ್ತಾನೆ ಅವ್ನು ತಿಳ್ಕೊಂಡಿರೋ ವಿಷಯಗಳಿಂದ ಕ್ಯಾರೆಕ್ಟರ್ ಇತ್ತು. ಹಾಗಿದೆ. ಒಂದು 2 months ವರ್ಕ್ಶಾಪ್ ಮಾಡಿದ್ವಿ ಅದ್ರ ಬಗ್ಗೆ. ನೀವು ಆಧ್ಯಾತ್ಮ ಏನಾದ್ರು ಸ್ಟಡಿ ಮಾಡಿದ್ರೆ ಇದಕ್ಕೋಸ್ಕರ ಅಂತ? ಇಲ್ಲ ಸರ್, ನಂಗೆ ಆಧ್ಯಾತ್ಮ ತುಂಬಾ ಇಷ್ಟ. ಸ್ಟಡಿ ಅಂತ ಅಲ್ಲ, ಅದೇ ನಿಜ ಆಕ್ಚುಲಿ. ಈಗ ಅವಾಗ ಜ್ಯೋತಿಷ್ಯ ಎಲ್ಲ ಬರ್ದಿದ್ದಾರೆ. ಸೊ ಈಗ ಸೈನ್ಸ್ ಅವರು ಅದನ್ನ ಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಂಗಿದೆ ಹಿಂಗಿದೆ ಅಂತ. ಸೊ ಅದನ್ನ ಸುಳ್ಳು ಅಂತ ಹೇಳಕ್ಕೆ ಆಗಲ್ಲ. ನೀವು ಇವತ್ತಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಮ್ಯಾನಿಫೆಸ್ಟೇಷನ್ ತುಂಬಾ ಜನ ನಂಬಿ ಫಾಲೋ ಮಾಡುವಂಥದ್ದು. ಸೊ ಆ ಥರ ಏನಾದ್ರು ನೀವು ಏನಾದ್ರು ಫಾಲೋ ಮಾಡ್ತೀರಾ? ಹೌದು ಸರ್. ಈಗ ನನ್ನ ಜೀವನದಲ್ಲಿ ನಾನು ಒಂದೇ ಲೈನನ್ನ ನಂಬೋದು, ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಇಸ್ ಟು ಕ್ರಿಯೇಟ್ ಇಟ್. ನಾವು ನಮ್ಮ ಫ್ಯೂಚರ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಅದು ಬೇಸಿಕ್ ಏನು ಅನ್ಕೋಬೇಕು, ಫಸ್ಟ್ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು.
ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ನಂಬಿಕೆ ಬಿಡಬಾರ್ದು. ಅದು ಏನೇ ಆಗಿರಲಿ, ಯಾವುದೇ ಹರ್ಡಲ್ಸ್ ಆಗಿರಲಿ, ನಾನು ಅದನ್ನು ಅಚೀವ್ ಮಾಡ್ತೀನಿ ಅಂದರೆ ತಾನಾಗಿ ನೇಚರ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಈ ಸಿನಿಮಾದ ಬಗ್ಗೆನೂ ನಾನು ಹಂಗೆ ಹೇಳ್ತೀನಿ. ನನಗೊಂದು ಒಳ್ಳೆ ಡೆಬ್ಯೂ ಆಗಬೇಕಿತ್ತು ಅಂತ ಆಸೆ ಇತ್ತು, ನನಗೊಂಥರ ಬೇರೆ ರೀತಿ ವರ್ಸಟೈಲ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅದಾದ್ಮೇಲಿಂದ ನನ್ನ ಸಿನಿಮಾ ಚೆನ್ನಾಗಿರಬೇಕು, ನನ್ನ ಫಸ್ಟ್ ಸಿನಿಮಾನೇ ಒಂದು ಸ್ವಲ್ಪ ಕ್ವಾಲಿಟಿ ಇರಬೇಕು ಅನ್ನೋದೆಲ್ಲ ಆಸೆ ಇತ್ತು. ಸೊ ಅದೆಲ್ಲ ನಮ್ಗೆ ಇದರಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಇವಾಗ ಯಾರೇ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಒಬ್ರು ಒಂದಷ್ಟು ಜನ ರೋಲ್ ಮಾಡಲಾಗಿ ಇಟ್ಕೊಂಡಿರ್ತಾರೆ. ಸೊ ನಿಮಗೆ ಯಾರು ರೋಲ್ ಮಾಡೋದಿದ್ದಾರೆ ಸರ್? ಎಲ್ಲರೂ ಸರ್. ಈಗ ಯಾರ್ಯಾರು ಈ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಮಾಡಿದಾರೋ ಎಲ್ಲರೂ ಬೇರೆ ಬೇರೆಯವರೇ ಅಂತ ಹೇಳ್ತೀನಿ. ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ನಿಮಗೆ ಶಂಕರ್ ನಾಗ್ ಅವರು ಆಗಿರ್ಬೋದು, ಹಳೆ ಕಾಲದಿಂದ ನಾನು ಯಾರ್ಯಾರನ್ನ ನೋಡ್ಕೊಂಡು ಬಂದಿದ್ದೀನಿ ಅವ್ರು ನೋಡ್ಕೊಂಡು ಬೆಳ್ಕೊಂಡು ಬಂದಿರೋದು. ಅವ್ರು ನೋಡಿ ನಾನು ಹೀರೋ ಆಗಬೇಕು, ನಾನು ಹಿಂಗಿರ್ಬೇಕು ಅನ್ನೋದು ಆಸೆ ಇಟ್ಕೊಂಡು ಬಂದಿದ್ದು. ಸೊ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ. ಸೊ ಅವರಿಂದ ಕಲ್ತ್ಕೊಂಡು ನಾನು ಮಾಡಬೇಕು ಅನ್ನೋ ಆಸೆ ಇದೆ. ಈಗ ನಾವು ಜಸ್ಟ್ ಒಂದು ಇದನ್ನ ರೀಕ್ರಿಯೇಷನ್ ಅಂತ ಕೇಳೋದಾದ್ರೆ ಸರ್, ಫಸ್ಟ್ ಡೈರೆಕ್ಟರ್ ಸ್ಟಾರ್ಟ್ ಮಾಡ್ತೀವಿ. ನಿಮಗೆ ಯಾವ್ದಾದ್ರು ಒಂದು ಸಿನಿಮಾ ನೀವು ನೋಡಿದಾಗ ನಿಮ್ಮ ತಲೆಯಲ್ಲಿ ದಿ ಬೆಸ್ಟ್ ಸೀನ್, ಈ ಥರದ ಸೀನ್ ನಾನು ತೆಗಿಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾವ್ದಾದ್ರು ಇದೆಯಾ? ಅಂದ್ರೆ ಈಗ ಯಾವ್ದಾದ್ರು ಒಂದು ಸೀನ್, ಒಂದು ಸಿನಿಮಾನಲ್ಲಿ ಯಾವುದೇ ಸಿನಿಮಾ ಇರ್ಬೋದು, ಕನ್ನಡ ಇಂಗ್ಲೀಷ್ ಹಿಂದಿ ಯಾವುದೇ ಇದ್ರು ಈ ಥರದ ಒಂದು ಸೀನ್ ನನ್ನ ಸಿನಿಮಾ ನಾನು ಮಾಡಿದಾಗ ನಾನು ಇಟ್ಕೋಬೇಕು, ನಾನು ತಗೋಬೇಕು, ಆ ಥರ ಏನಾದ್ರು ಅನ್ಸಿದ್ದು? ಫುಲ್ ಸಿನಿಮಾ ಅಂದ್ರೆ ಓಮ್ ಸಿನಿಮಾ ಹೋಗಿ ಹೇಳ್ಬೋದು ನಾನು. ಓಕೆ, ಒಂದು ಸ್ಟಾರ್ಟ್ ಅಲ್ಲ ಓಮ್ ಸಿನಿಮಾ. ಓಕೆ, ಫುಲ್ ಓಮ್ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿರೋದು. ಹಾ ಸರ್, ಎಲ್ಲರೂ ಆಗಿದ್ದಾರೆ ಆ ಸಿನಿಮಾಗೆ. ಸೊ ಆಮೇಲೆ ಈಗ ಏನೋ ಬಗ್ಗೆ ಹೇಳ್ಬೇಕಂದ್ರೆ ಈ ಫಸ್ಟ್ ನಾನು ಕತೆ ಹೇಳಿದಾಗ ಸೊ ಇವನು ಅದೇ ತರ ಕಲ್ಪನೆ ಮಾಡಿರ್ತಾನೆ, ಸಾಂಗ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಆ ರೀತಿ ಇರ್ಬೋದು ಅಂತ. ಬಟ್ ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಕತೆ ಡಿಫ್ರೆಂಟ್ ಆಗಿರ್ಲಿ ಅಂತ ಈ ರೀತಿ ಕತೆ ಆಯ್ಕೆ ಮಾಡ್ಕೊಂಡು ಮಾಡಿದ್ದು. ಸೊ ಸೆಕೆಂಡ್ ಸಿನಿಮಾದೆಲ್ಲ ನಮಗೆ ಓಮ್ ರೀತಿನೇ ಸಿನಿಮಾ ಮಾಡಿ. ಓಕೆ, ಸೊ ಸರ್ ನಿಮ್ಮ ತಲೆಯಲ್ಲಿ ನಿಮ್ಗೆ ಯಾವ ಥರ ಇದೆ? ಲೈಕ್ ನೀವು ಯಾವ್ದನ್ನಾದ್ರೂ ಒಂದು ಸೀನ್ ಅಥವಾ ಒಂದು ಇದನ್ನ ತಗೊಂಡು ಈ ಥರ ಆಗ್ಬೇಕು ನಾನು. ಯೂಶಲಿ ಇವಾಗ ಏನಾಗುತ್ತೆ, ನಾವಾದ್ರೂ ಅಷ್ಟೇ ಅವ್ರ ಸಿನಿಮಾ ನೋಡ್ತಿದ್ರೆ ನಿಮಗೆ ಗೊತ್ತು, ಆ ಸಿನಿಮಾ ನೋಡಿ ಬರೋ ಟೈಮಲ್ಲಿ ನಮ್ಗೆ ಆ ಫೀಲ್ ಕ್ಯಾರಿ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ಸೊ ಆದ್ರೆ ನಿಮ್ಗೆ ಅನ್ಸಿ ತಲೆಯಲ್ಲಿ ರಿಪೀಟೆಡ್ ಆಗಿ ನೀವು ನೋಡಿದ್ದು ಲೂಪಲ್ಲಿ ಯಾವ್ದಾದ್ರು ಇದೆಯಾ ಆ ಥರ ಸೀನ್ ಅಥವಾ ಸಿನಿಮಾ? ಸೀನ್ ಅಂತ ಅಲ್ಲ ಸರ್, ಈಗ ನನ್ಗೊಂದು ಸೀನ್ ಇಷ್ಟ ಆಗಬೇಕು ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಸರ್. ಅವ್ರನ್ನ ನಾವು ರಿಪ್ಲೇಸ್ ಮಾಡಕ್ ಆಗೋದೇ ಇಲ್ಲ, ನಾವು ಅದನ್ನ ಬಟ್ ಸ್ಟಿಲ್ ನಾವು ಇಲ್ಲಿ ಕುತ್ಕೊಂಡು ಅದನ್ನ ಒಂದ್ಸಲ ನೋಡ್ತೀವಿ, ನಾನು ಮಾಡ್ಬೇಕು ಈ ತರ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಅಟ್ಲೀಸ್ಟ್ ನಮ್ಮ ಒಂದು ಏಜ್ ಗ್ರೂಪ್ ಅವ್ರು ನಾವು ಈ ತರ ಒಂದು ಹೇಳ್ಬೇಕು ಆ ಥರ ಅನ್ಸರ್. KGF ನೋಡಿ ಅನ್ಸಿತ್ತು ನನಗೆ ಸರ್. ಹೌದು, ಅದರಷ್ಟು ಬೆಸ್ಟ್ ಕ್ಯಾರೆಕ್ಟರ್ ಎಲ್ಲಿದೆ ಸರ್? ರಾಕಿ ಬಾಯ್. ರಾಕಿ ಬಾಯ್ ಇಷ್ಟ ಆಗ್ತಾರೆ ಅಂತ ಹೇಳೋದು. ಹೌದು, ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಎಲ್ಲರಿಗೂ ಇಷ್ಟ, ನಾನು ಫ್ಯಾನ್ ಸರ್. ಅಲ್ಲ, ಎಲ್ಲರೂ ಕನ್ನಡ ಇಂಡಸ್ಟ್ರಿ ಫ್ಯಾನ್ಸ್ ಯಾರಿಗೆ ಇವತ್ತಿಲ್ಲಿದ್ದೀವಿ. ರಿಪೀಟೆಡ್ ಅಂದ್ರಲ್ಲ, ಅದಕ್ಕೆ ನಾವು ಟ್ಯಾಕ್ಸ್ ಹೇಳ್ಬೇಕು. ಯಾಕಂದ್ರೆ ಸೊ ನಾವು ಕತೆ ಹೇಳಿದಾಗ ಒಂದು ಬಜೆಟ್ ಹೇಳಿದ್ವು. ಸೊ ಅಲ್ಲಿ ಹೋಗಾದ್ಮೇಲೆ ಶೂಟಿಂಗ್ ನಡೀತಿದ್ದೆ ಬೇರೆ. ಸೊ ಅವಾಗ ನಾನು ಸಾರ್ ಹತ್ರ ಏನು ಹೇಳ್ತಾರೆ, ಮೇಡಮ್ ಫೋನ್ ಮಾಡಿ, ಮೇಡಮ್ ನಡೀತಾ ಇದೆ, ಅದೇ ಇನ್ನೊಂದು ಸ್ವಲ್ಪ ಅಮೌಂಟ್ ಬೇಕು. ಸೊ ಆಮೇಲೆ ಸಾರ್ ಕೈ ಕೊಟ್ಟು ಕಳ್ಸೋರು. ಸೊ ಆ ರೀತಿ ರಿಪೀಟ್ ತುಂಬಾ ಸಲ ಆಗಿದೆ. ಇದೊಂದು ಇಂಟರಪ್ಟ್ ಮಾಡಿದೆ. ಸೊ ನಿಮ್ಗೆ ಏನ್ ಅನಿಸ್ತಿ ಸರ್? ಹಂಗೆ ಒಂದು ಬಜೆಟ್ ಗಿಂತ ನೆಕ್ಸ್ಟ್ ಶೂಟ್ ಆಗ್ತಾ ಇದೆ, ಮತ್ತೆ ಫೋನ್ ಬರ್ತಾ ಇದೆ ಅಂತ ಅನ್ಸುತ್ತೆ? ಇಲ್ಲ, ಆಕ್ಚುಲಿ ಆ ವಿಷಯನೇ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗ್ತಾ ಇರೋದು. ನಿಜ ಹೇಳ್ಬೇಕಂದ್ರೆ ಇವತ್ತು ಯಾಕೆ ಡಿಲೇ ಆಯ್ತು ಅಂತ ವಿಷಯ ಗೊತ್ತಾಗಿದೆ ಇವತ್ತು. ಸೊ ನಾವು ಮಧ್ಯ ಪ್ಯಾಚಪ್ ಮಾಡ್ತಾ ಇದ್ದೆ, ಫುಟೇಜ್ ಕೂಡ ಆಗಿರೋದೆಲ್ಲ ತೋರಿಸ್ತಾ ಇದ್ದಾರೆ, ಸಕಲಾಗಿ ಬರ್ತಾ ಇದೆ. ಓಕೆ, ಇನ್ನು ಸ್ವಲ್ಪ ದಿನ ಇನ್ನೂ ಸಕಲಾಗಿ ಬರುತ್ತೆ ಅಂತ ಹೇಳಿ ಮಾಡಿದ್ದೆ ಮಾಡ್ತಾ ಇತ್ತು. ಸೊ ಸರಿ, ಸಿನಿಮಾ ಬರೋದಲ್ಲ, 31st ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಓವರ್ ಆಲ್ ನಿಮ್ಮ ಒಂದು ವೈಟಿಂಗ್ ಪೀರಿಯಡ್ ಏನ್ ಅನ್ನಿಸ್ತಾ ಇದೆ ಇವಾಗ? ಇನ್ನೊಂದು ವಾರ ಇದೆ, ಕರೆಕ್ಟಾಗಿ ಒಂದು ವಾರ ಇದೆ. ಈ ವೈಟಿಂಗ್ ಪೀರಿಯಡ್ ಅಲ್ಲಿ ಒಂದು 10 ತರ ಓಡ್ತಾ ಇರುತ್ತೆ ತಲೆ. ಹೌದು, ಏನ್ ಹೋಗ್ತಾ ಇದೆ? 1000 ತರ ಅಲ್ಲ, 3 ತರ 1000 ತರ ಓಡ್ತಾ ಇದೆ. ನಮ್ಮ ಕತೆ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ. ಎಲ್ಲರೂ ಇದು ಡಿಫ್ರೆಂಟ್. ಎಲ್ಲ ನಾರ್ಮಲ್ ತರ ಲವ್ ಸ್ಟೋರಿ ಫೈಟಿಂಗ್ ಆ ತರ ಅಲ್ವಲ್ಲ. ಸೊ ಜನ ಒಪ್ಕೊಳ್ತಾರೆ, ಹೊಸ ಸ್ಟೋರಿಗೆ ನಮ್ಮ ಕನ್ನಡ ಜನತೆ ಒಪ್ಕೊಳ್ತಾರೆ. ಸೊ ಇವಾಗ ಎಲ್ಲರೂ ಒಂದು ಕ್ವಶನ್ ಯೂಶಲ್ ಆಗಿ ಕೇಳ್ತಾರೆ, ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ. ಸೊ ನೀವು 2 ಕ್ವಶನ್ ಆನ್ಸರ್ ಕೊಡಿ ನನಗೆ. ಒಂದು, ಈ ಸಿನಿಮಾನ ಯಾಕೆ ನೋಡ್ಬೇಕು, ನೋಡಬಾರ್ದು ಅಂತಂದ್ರೆ ಏನ್ ಕಾರಣ ಆಗಿರ್ಬೇಕು? ಸೊ ನೋಡಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ನೋಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಏನಕ್ಕೆ ಅಂದ್ರೆ ಇದೊಂದು ಹೊಸ ಪ್ರಯತ್ನ, ಆಯ್ತಾ. ಸೊ ಜನ ಯಾರೇ ಥಿಯೇಟರ್ ಬಂದ್ರು ಒಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ನ ಮಾಡ್ಕೊಂಡು ಈಚೆ ಹೋಗ್ತಾರೆ. ನಾನು ಕತೆ ಒಂದ್ರಲ್ಲಿ ಹೇಳ್ತಾ ಇಲ್ಲ ನಿಮಗೆ, ಓವರ್ ಆಲ್ ಆಗಲಿ, ಒಂದು SFX ಆಗಲಿ, ಒಂದು ಮ್ಯೂಸಿಕ್ ಆಗಲಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಕತೆ ಆಗಲಿ, ನರೇಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ವಿಜುವಲ್ ಟ್ರೀಟ್ ಆಗಲಿ, ಎಲ್ಲ ನಿಮ್ಗೆ ಒಂದು ಬೇರೆ ಪ್ಯಾಟರ್ನ್ ಅಲ್ಲೇ ಇದೆ. ಸೊ ಅವ್ರು ಯಾರೇ ಬಂದ್ರು ಅವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಂದು ಹೊಸ ಕಲಿಯಕ್ಕೆ ಸಿಗುತ್ತೆ. ಅವ್ರು ಈಚೆ ಹೋದ್ರು ಅವ್ರಿಗೆ ಒಂದಂತೂ ಅನ್ಸುತ್ತೆ, ಇವ್ರೇ ಮಾಮೂಲಿ ತರ ಅಂದ್ರೆ ಒಂದು ಕ್ವಾಲಿಟಿ ಸಿನಿಮಾ ಅಂತೂ ಮಾಡಿದ್ದಾರೆ ಅಂತ ಹೇಳ್ತೀನಿ. ಓಕೆ ಸರ್, ಸೊ ಈ 31st ಬರ್ತಾ ಇದೆ, ಸಿನಿಮಾ ತುಂಬಾ ಒಳ್ಳೇದಾಗಲಿ. ಸೊ ಎಷ್ಟು ಸಕ್ಸಸ್ ಆಗುತ್ತೋ ಅಷ್ಟು ಸಿಗ್ಲಿ. ಸಿನಿಮಾ ತುಂಬಾ ಹೆಸರು ಮಾಡಿ ರಾಕಿ ಬಾಯ್ ತರ ನಿಮ್ ಕ್ಯಾರೆಕ್ಟರ್ ಕೂಡ